ಎಲ್ಲಾದರೂ ಇರು ಎಂತಾದರೂ ಇರು, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮಸ್ಕಾರ. ಫಲವು ನಾಲಿಗೆಯುಳ್ಳವಂ ಬಗೆವಡೆಂದು ಬಣ್ಣಿಸಲ್ಕಾರನ ನೆಲನಂ ಮತ್ತಿನ್ನ ಮಾಡಿಸರ್ಪುಗಳಲ್ಲೇನಂಬಲ್ಲನ್ ಎಂಬ ಬಲ್ಲುಲಿಯಂ ನೆಟ್ಟನೆ ತಾಳ್ದು ಕನ್ನಡ ಮನಿಪ್ಪನಾಡು ಚೆಲುವಾಯಿತು. ಮೆಲ್ಲಲರಿಂ ಪೂತ ಕೊಳಂಗಳಿಂ ಕೆರೆಗಳಿಂ ಕಾಲೂರ್ಗಳಿಂ ಕೈಗಳಿಂ ಅಂದರೆ 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಕನ್ನಡ ನಾಡನ್ನು ವರ್ಣಿಸಲು ಸಾಧ್ಯವಿಲ್ಲ. ಅಂತಹದ್ದರಲ್ಲಿ ಸಾಮಾನ್ಯ ಜನರು ಹೇಗೆ ತಾನೇ ವರ್ಣಿಸಬಲ್ಲರು? ತಂಗಾಳಿಯಿಂದ, ಹೂವು ತುಂಬಿದ ಕೊಳಗಳಿಂದ, ಕೆರೆಗಳಿಂದ, ಕಾಲುವೆಗಳಿಂದ ಕನ್ನಡ ನಾಡು ಶೋಭಾಯಮಾನವಾಗಿದೆ. 13ನೇ ಶತಮಾನದಲ್ಲಿ ಕನ್ನಡಾಭಿಮಾನಿ ಕವಿ ಆಂಡಯ್ಯನವರು ಬರೆದ ಕಬ್ಬಿಗರ ಕಾವ ಎಂಬ ಗ್ರಂಥದಿಂದ ಆಯ್ದುಕೊಂಡ ಕನ್ನಡ ನಾಡನ್ನು ಹೊಗಳುವ ಈ ಸಾಲುಗಳೊಂದಿಗೆ ಕಾರ್ಯಕ್ರಮದ ವಿಷಯಕ್ಕೆ ಬರೋಣ. ಅನಾದಿ ಕಾಲದಿಂದಲೂ ಈ ಪ್ರಪಂಚ ಪುರುಷ ಪ್ರಧಾನವಾದ ಸಮಾಜ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಪುರುಷರಿಗೆ ಸಮನಾದ ಕೀರ್ತಿಯನ್ನು ಗಳಿಸುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆ. ಕನ್ನಡ ನಾಡಿನ ಮಹಿಳೆಯರು ಹಲವಾರು ಶತಮಾನಗಳ ಹಿಂದೆಯೇ ಪುರುಷರಿಗೆ ಸಮನಾದ ಜಾಣ್ಮೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದ್ದಾರೆ. ನಮ್ಮ ಈ ದಿನದ ಕಾರ್ಯಕ್ರಮ 12ನೇ ಶತಮಾನದಲ್ಲಿ ಅಭಿನವ ಪಂಪ ಎಂದು ಬಿರುದು ಹೊಂದಿದ್ದ ನಾಗಚಂದ್ರ ಕವಿಗೆ ಸರಿಸಾಟಿಯಾಗಿ ಸಾಹಿತ್ಯ ಸಂವಾದ ನಡೆಸಿದ ಜೈನ ಕವಯತ್ರಿ ಕಂತಿಯ ಬಗ್ಗೆ. ಕಂತಿ ಅಕ್ಕ ಮಹಾದೇವಿಯವರ ತರಹ ಕನ್ನಡದ ಪ್ರಥಮ ಕವಯತ್ರಿಯರಲ್ಲಿ ಒಬ್ಬಳು. ಈ ಘಟನೆಗಳ ವಿವರ ಹೀಗಿದೆ. 12ನೇ ಶತಮಾನದ ಆದಿಭಾಗದಲ್ಲಿ ದೋರಸಮುದ್ರ ಅಂದರೆ ಈಗಿನ ಹಳೇ ಬೀಡನ್ನು ಆಳುತ್ತಿದ್ದ ವೀರಬಲ್ಲಾಳ ವಿಷ್ಣುವರ್ಧನನ ಆಸ್ಥಾನದಲ್ಲಿ ನಾಗಚಂದ್ರನೆಂಬ ಕವಿ ಇದ್ದನು. ಅವನು ತನ್ನ ಕೃತಿಗಳಾದ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಮತ್ತು ಮಲ್ಲಿನಾಥ ಪುರಾಣದಿಂದ ಪ್ರಸಿದ್ಧನಾಗಿದ್ದನು. ಅವನಿಗೆ ಅಭಿನವ ಪಂಪ ಎಂಬ ಬಿರುದು ಇದೆ. ಇದೇ ಸಂದರ್ಭದಲ್ಲಿ ಕಂತಿ ಎಂಬ ಸಾಮಾನ್ಯ ಕವಯತ್ರಿಯೊಬ್ಬಳು ಜನರ ಮೆಚ್ಚುಗೆಯನ್ನು ಗಳಿಸಲಾರಂಭಿಸಿದಳು ತನ್ನ ಅಪಾರ ಸಾಹಿತ್ಯ ಜಾಣ್ಮೆಯಿಂದ. ಅವಳ ಈ ಸಾಹಿತ್ಯ ಜಾಣ್ಮೆಯನ್ನು ಅರಿತ ರಾಜನು ಅವಳನ್ನು ತನ್ನ ಆಸ್ಥಾನಕ್ಕೆ ಆಹ್ವಾನಿಸಿ ನಾಗಚಂದ್ರ ಕವಿಗೆ ಅವಳಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳುವಂತೆ ಮಾಡಿದ. ಆ ದಿನದ ಆ ಕವಿಗಳಿಬ್ಬರ ಮಧ್ಯೆ ನಡೆದ ಸಾಹಿತ್ಯ ಸಂವಾದವೇ ನಮ್ಮ ಈ ದಿನದ ಮುಖ್ಯ ವಿಷಯ. ನಾಗಚಂದ್ರ ಆಕೆಗೆ ಕೇಳಿದ ಹಲವಾರು ಪ್ರಶ್ನೆಗಳು ಒಗಟಿನ ತರಹದವು. ಸಾಮಾನ್ಯ ಜನರಿಗೆ ಅವು ಅನರ್ಥ ಬರುವಂತೆ ಆಗುತ್ತಿದ್ದವು. ಅದಕ್ಕೆ ಕಂತಿ ನೀಡಿದ ಸಮರ್ಪಕವಾದ ಉತ್ತರವೇನು? ಬನ್ನಿ ತಿಳಿದುಕೊಳ್ಳೋಣ. ಈಗ ನಾವು ವೀರಬಲ್ಲಾಳನ ಆಸ್ಥಾನಕ್ಕೆ ಹೋಗೋಣ. ಅದಕ್ಕೆ ಒಂದು ಮಾತು. ಇದು ಸ್ವಲ್ಪ ಹಳೆಗನ್ನಡವನ್ನು ಒಳಗೊಂಡಿದೆ. ಆದ್ದರಿಂದ ತಾವುಗಳು ಸಮಾಧಾನದಿಂದ ವೀಕ್ಷಿಸಿದಲ್ಲಿ ಮತ್ತು ಕೇಳಿಸಿಕೊಂಡಲ್ಲಿ ಮಾತ್ರ ಇದರ ರಸವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಧನ್ಯವಾದ. ಪ್ರಭುಗಳ ಅಪ್ಪಣೆಯಾದರೆ ಈ ದಿನದ ವಿಶೇಷ ಸಭೆಯನ್ನು ಪ್ರಾರಂಭಿಸಬಹುದು. ಸಭೆ ಪ್ರಾರಂಭವಾಗಲಿ. ಪ್ರಭುಗಳ ಅಪ್ಪಣೆಯಂತೆ ಈ ದಿನದ ವಿಶೇಷ ಸಭೆಯನ್ನು ಕಂತಿಯ ಸಾಹಿತ್ಯ ಜಾಣ್ಮೆಯನ್ನು ಪರೀಕ್ಷಿಸಲು ಏರ್ಪಡಿಸಲಾಗಿದೆ. ನಮ್ಮ ಆಸ್ಥಾನ ಕವಿ ನಾಗಚಂದ್ರರು ಈ ದಿನ ಕಂತಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಿದ್ದಾರೆ. ಆ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಕೊಟ್ಟರೆ ಕಂತಿಗೆ ಸೂಕ್ತ ಬಹುಮಾನವನ್ನು ಕೊಡಲಾಗುವುದು. ಹಾಗೂ
ಅವಳಿಗೆ ಆಸ್ಥಾನ ಕವಯಿತ್ರಿ ಎಂಬ ಬಿರುದನ್ನು ಕೊಟ್ಟು ನಮ್ಮ ರಾಜಾಶ್ರಯವೇ ಕೊಡಲಾಗುವುದು. ಕಂತಿ, ಇದಕ್ಕೆ ನಿನಗೆ ಒಪ್ಪಿಗೆಯೇ? ಹಾಗಾದರೆ ನಾಗಚಂದ್ರರೇ, ತಮ್ಮ ಪ್ರಶ್ನೆಗಳನ್ನು ಕೇಳಿ. ಕಂತಿ, ನಾನು ಈ ದಿನ ನಿಮಗೆ ಕೆಲವು ಒಗಟಿನ ತರಹದ ಅರ್ಧವಾಕ್ಯಗಳನ್ನು ಕೊಡುತ್ತೇನೆ. ಅವುಗಳನ್ನು ಅರ್ಥಪೂರ್ಣವಾಗಿ ಉತ್ತರಿಸುವೆಯಾ? ಆಗಬಹುದು ಕವಿವರ್ಯ. ಸರಿ, ನನ್ನ ಮೊದಲ ಪ್ರಶ್ನೆ. ಸತ್ತವಳೆದ್ದು ಹೋಗುತ್ತೆ ಪರ್, ಏನಿ ವಿಚಿತ್ರ? ಏನು? ಸತ್ತವಳು ಎದ್ದು ಹೋಗುವುದೇ? ಅದು ಹೇಗೆ ಸಾಧ್ಯ? ಕಂತಿ, ಇದಕ್ಕೆ ನಿನ್ನ ಉತ್ತರವೇನು? ಅತ್ತೆಯ ಕಾಟವೂ ಅಧಿಕಂ, ಮದ್ದಿನ ಸವತಿಯರ ಕಾಟ. ನಾದಿನಿ ಬೈವಳು, ಪೆದ್ದ ಮಕ್ಕಳು ಅಡಲ್ಕೆ ಕೋಪಂಗೊಂಡ ಗಂಡ. ಎಂತಿರಲ್ ಸತ್ತವಳಲ್ಲ, ಬೇಸತ್ತವಳೆದ್ದು ತವರ್ಗೆ ಹೋದಳ್. ಇದರಲ್ಲಿ ಏನು ವಿಚಿತ್ರ? ಭಲೆ ಅತ್ತೆ ನಾದಿನಿ ಸವತಿಯರ ಕಾತ ತಾಳಲಾರದೆ ಬೇಸತ್ತು ತವರಿಗೆ ಹೋದಲೆ. ಭಲೆ ಇದು ಕೇಳು. ದನವಂ ಕಡಿದು ಬಸದಿಗೆ ಇಳಿಯುತ್ತಿದ್ದ. ಶಾಂತಂ ಪಾಪಂ. ಜೈನರು ಅಹಿಂಸಾ ಪ್ರತಿಪಾದಕರು. ಅವರು ದನವನ್ನು ಕಡಿಯುವುದು ದೇವಾಲಯಕ್ಕೆ ಸಾಗಿಸುವುದೇ? ಅದು ಸಾಧ್ಯವಿಲ್ಲ. ಕಂತಿ, ನೀನೇನು ಹೇಳುತ್ತಿ? ವನದೊಳಗೆ ಪುಟ್ಟಿ ಬೆಳೆಯುತ್ತೆ, ತಲಿಗಂಪಂ ಪತ್ತು ದೆಸೆಗೆ ಬೀರುದೀಪ, ಘನದರ ಸುರುಚಿರ ಸಚ್ಚಂದನವಂ ಕಡಿದು ಬಸದಿಗೆ ಎಳೆಯುತ್ತಿದ್ದ. ಅದು ದನ ಅಲ್ಲ, ಚಂದನವಂ ಕಡಿದು ಬಸದಿಗೆ ಎಳೆಯುತ್ತಿದ್ದ. ಭಲೆ ಕಂತಿ, ಎಂತಹ ಉತ್ತರ! ಅದು ಅರಣ್ಯದಲ್ಲಿ ಹುಟ್ಟಿ ಬೆಳೆದು ಸುವಾಸನೆಯನ್ನು ಬೀರುತ್ತಿದ್ದಂತಹ ಚಂದನ ಮರವನ್ನು ಕಡಿದು ದೇವಾಲಯಕ್ಕೆ ಸಾಗಿಸಿದರೆ ಭಲೆ. ನಾಗಚಂದ್ರರೇ, ನಿಮ್ಮ ಮುಂದಿನ ಪ್ರಶ್ನೆ ಕೇಳಿ. ಭಲೆ ಇಲಿಯಂ ಮುರಿದು ತಿಂಬುದ ಕಂಡೆ ಜೈನರ ಮನೆಯೋ? ಅದು ಹಾಗಲ್ಲ ಕವಿವರ್ಯ. ಸರಸಿಜಾಕ್ಷರ ಹಸ್ತದೋಳ್ ತಿಲತೈಲನಿ ಮಾಡ್ಬ ಇಲಿಯಮ್ಮಲ್ಲ, ಚಕ್ಕಿಲಿಯಂ ತಿಂಬುದ ಕಂಡೆ ಜೈನರ ಮನೆಯೋಳ್. ಗಜಮಂ ಬಟ್ಟೆಯಲ್ಲಿ ಕಟ್ಟಿ ಪತ್ತರ್ ಭುಜದೋ? ಏನು? ಗಜ ಅಂದರೆ ಆನೆಯನ್ನು ಬಟ್ಟೆಯಲ್ಲಿ ಕಟ್ಟಿ ಭುಜದ ಮೇಲೆ ಎತ್ತಿಕೊಂಡು ಹೋದರೆ ಅದು ಹೇಗೆ ಸಾಧ್ಯ? ಕಂತಿ, ನಿಜ ರಾಜ್ಯದ ಉತ್ಪತ್ತಿಯು ನಿಜಮಂ ಕಾಣಲ್ಕೆ ಭೂಪಮನಮಂ ಮಾಡಲ್ಕೆ ಸೇವಕರ್. ಗಜ ಅಲ್ಲ, ಕಾಗಜಮಂ ಬಟ್ಟೆಯಲ್ಲಿ ಕಟ್ಟಿ ಪೊತ್ತು ನಡೆದ ಭುಜದೋಳ್. ಮಸೆಗಲ್ಲು, ಬಾಚಿ, ಕುದುರೆ, ಉಳಿ, ಕೊಡಲಿ ಇವುಗಳನ್ನು ಉಪಯೋಗಿಸಿ ಒಂದು ಸುಂದರ ವಾಕ್ಯವನ್ನು ಮಾಡುವಯ್ಯ. ಆದರೆ ಅದರ ನಿಜಾರ್ಥ ಬರಬಾರದು. ಏನು? ರೈತಾಪಿಗಳು ಉಪಯೋಗಿಸುವಂತಹ ಈ ಸಾಧನೆಗಳೆಲ್ಲವನ್ನೂ ಸೇರಿಸಿ ಒಂದು ವಾಕ್ಯ ರಚಿಸುವುದೇ? ಅದು ನಿಜಾರ್ಥ ಬರದೇ ಇರುವ ತರಹ. ಕಂತಿ, ನಿನ್ನ ಉತ್ತರ ಏನಿದಕ್ಕೆ? ಮಸೆಗಲ್ಗಳಿ ಮಾಂಬಳಂ ವಸುದಾರ್ಥಳ ಕುದುರೆ ಬಾಚಿ ಎತ್ತಿದ ಓರ್ವಳ್ ಶಶಿಮುಖಿಗೆ ಕೊಡಲುಕೆ ಹೊಸವಣ್ಣಂ ಸವಿದು ನೋಡಿ ನಸು ಉಳಿ ಎಂದಳ್. ಅಂದರೆ ಕಲ್ಲುಗಳಿಂದ ಉದುರಿಸಿ ಬಿದ್ದ ಮಾವಿನ ಹಣ್ಣುಗಳನ್ನು ಸುಂದರಿಯಾದ ಸ್ತ್ರೀಗೆ ಕೊಟ್ಟಾಗ ಅದನ್ನು ಸೇರಿಸಿ ಸ್ವಲ್ಪ ಒಲಿಯಾಗಿದೆ ಎಂದರೆ